ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ನಿನ್ನೆ ಭಟ್ಕಳದಲ್ಲಾದಂಥ ಒಂದು ಆಕ್ಸಿಡೆಂಟ್ ಬಗ್ಗೆ ನಿಮ್ಮ ಮುಂದೆ ಒಂದಷ್ಟು ವಿಚಾರಗಳನ್ನು, ಆ ಆಕ್ಸಿಡೆಂಟ್ನ ಸುತ್ತಮುತ್ತ ಇರುವಂಥ ಒಂದಷ್ಟು ವಿಚಾರವನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡೋಣ ಅಂತ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಇಲ್ಲಿ ಆಕ್ಸಿಡೆಂಟ್ಗಳು ಮೇಲಿಂದ ಮೇಲೆ ಸಂಭವಿಸ್ತಾ ಇದೆ. ಆ ಸಲುವಾಗಿ ಒಂದು ರೀತಿಯಲ್ಲಿ ಅಮಾಯಕರ ಮಾರಣ ಹೋಮ ಆಗ್ತಾ ಇದೆ ಅಂತ ಹೇಳ್ಬೋದು. ಇದಕ್ಕೆಲ್ಲ ಕಾರಣ ಏನು ಅಂತ ನೋಡಿದಾಗ ಖಂಡಿತವಾಗಿಯೂ ಇಲ್ಲಿ ಗುತ್ತಿಗೆದಾರರ ಕಂಪನಿಗಳು ನಡೆಸ್ತಾ ಇರುವಂಥ ವಿಳಂಬಕಾರಿ ನೀತಿಯ ಕಾಮಗಾರಿ ಹಾಗೂ ಒಂದು ಕಡೆ ಅವೈಜ್ಞಾನಿಕವಾಗಿ ಮಾಡಲಾಗ್ತಾ ಇರುವಂಥ ಕಾಮಗಾರಿ ಕಾರಣ ಅಂತ ಹೇಳ್ಬೋದು. ಇದಕ್ಕೆ ಸರ್ಕಾರ ಕೂಡ ಸಪೋರ್ಟ್ ಆಗಿ ನಿಂತಿದ್ದೇನೋ ಅಂತ ಒಂದ್ಸಲ ಅನ್ಸೋದು. ಯಾಕಂತಂದ್ರೆ ಯಾವುದೇ ಕಾರಣಕ್ಕೂ ಒಂದು ಪ್ರಬಲವಾಗಿ ಇದ್ರ ಪರವಾಗಿ ಮಾತಾಡೋರು ಆದಷ್ಟು ಬೇಗ ಕಾಮಗಾರಿಯನ್ನು ಮುಗಿಸ್ಕೊಡುವಂಥ ವಿಚಾರವಾಗಿ ತಾಕೀತು ಮಾಡುವಂಥ ಧೈರ್ಯ ಸ್ಥೈರ್ಯ ಯಾರಿಗೂ ಕೂಡ ಇಲ್ಲ. ಆ ಸಲುವಾಗಿ ಇಂಥ ಆಕ್ಸಿಡೆಂಟ್ಗಳಿಗೆ ಅಮಾಯಕರು ಬಲಿಯಾಗ್ತಾ ಇದ್ದಾರೆ. ಈಗ ಆಕ್ಸಿಡೆಂಟ್ ಹೇಗಾಯಿತು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿಯನ್ನು ಕೊಡ್ತೀವಿ. ಒಂದು ಕಡೆ ಕೃಷ್ಣ ಶನಿಯಾರ್ ನಾಯ್ಕ್ ಅಂತ ಇವರು ತೆರನಮಕ್ಕಿಯ ಸಬಾತಿ ನಿವಾಸಿ, ಕೈಕಿಣಿಯ ಬಸ್ತಿ ಭಾಗದಲ್ಲಿ ತಮ್ಮ ಸ್ಕೂಟ್ರನ್ನು ನಿಲ್ಲಿಸ್ಕೊಂಡು ಅವರು ವೆಯ್ಟ್ ಮಾಡ್ತಾ ಇದ್ರು. ರಸ್ತೆ ದಾಟುಕೋ ಆಗಿರ್ಬೋದು ಅಥವಾ ಯಾರನ್ನಾರು ಕಾಯ್ತಾ ಇದ್ರೆ ಏನೋ, ಒಟ್ಟಿನಲ್ಲಿ ಅವರು ನಿಂತ್ಕೊಂಡಿದ್ರು ಸ್ಕೂಟ್ರಲ್ಲಿ. ಸೊ ಸಡನ್ ಆಗಿ ಒಂದು ದೊಡ್ಡದಾದಂಥ ಲಾರಿ ಬರುತ್ತೆ. ಲಾರಿ ಬಂದು ಡಿವೈಡರ್ ಹೊಡೆಯುತ್ತೆ. ಹೊಡೆದಾದ ನಂತರ ಕೃಷ್ಣ ಅವರ ಮೈಮೇಲೆ ಹರಿದು ಹೋಗುತ್ತೆ. ಸೊ ಅಲ್ಲಿಗೆ ಕೃಷ್ಣ ಶನಿಯಾರ್ ನಾಯ್ಕ್ ಅವರು ಸ್ಪಾಟಲ್ಲೇ ಮರಣವನ್ನು ಹೊಂದ್ತಾರೆ. ಮತ್ತು ಆ ಆಕ್ಸಿಡೆಂಟ್ ಎಷ್ಟು ಭಯಾನಕವಾಗಿತ್ತು ಅಂತ ಹೇಳಿದ್ರೆ, ಅವರ ಬಾಡಿ ಏನಿದೆ ಅದು ಲಾರಿಯ ಕೆಳಭಾಗದಲ್ಲಿ ಚೆಸ್ಸಲ್ಲಿ ಕಚ್ಚಿಕೊಳ್ಳುತ್ತೆ ಮತ್ತು ಅಲ್ಲಿಯ ಸ್ಥಳೀಯರು ಅದನ್ನು ತಪ್ಪಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಲಾರಿಯ ಮುಂಭಾಗಕ್ಕೆ ಆ ಆಕ್ಸಿಡೆಂಟ್ನ ತೀವ್ರತೆಗೆ ಒಂದಷ್ಟು ಬೆಂಕಿ ಕೂಡ ಕಾಣಿಸ್ಕೋತು ಅಂತ ಕೂಡ ಹೇಳಲಾಗ್ತಾ ಇದೆ. ಅಗ್ನಿಶಾಮಕ ದಳಕ್ಕೆ ಕಾಲ್ ಮಾಡ್ತಾರೆ. ಅಗ್ನಿಶಾಮಕ ದಳದವರು ಆಗಮಿಸ್ತಾರೆ ಮತ್ತು ಸ್ಥಳೀಯರ ನೆರವಿನೊಂದಿಗೆ ಇಲ್ಲಿ ಬಾಡಿಯನ್ನು ತೆಗೆಯುವಂಥ ಕೆಲಸವನ್ನು ಮಾಡಲಾಗುತ್ತೆ. ಸೊ ಈ ರೋಡ್ ಆಕ್ಸಿಡೆಂಟ್ಗೆ ಮತ್ತೊಬ್ಬ ಅಮಾಯಕ ಈ ಮೂಲಕ ಬಲಿಯಾಗ್ತಾನೆ. ಸುಮಾರು 13 ವರ್ಷಗಳು, ದಶಕಗಳು ಕಳೆದು ಈಗ ಮತ್ತೊಂದು ದಶಕ ಆಗ್ತಾ ಬಂತು. ಅಂದರೆ 13-14ನೇ ವರ್ಷ ಅಂತ ಹೇಳ್ಬೋದು. ನೀವು ಪಾಂಡವರು ಅಥವಾ ಈ ವನವಾಸಕ್ಕೆಲ್ಲ 14 ವರ್ಷ ಕಾಲಾವಧಿ ಅಂತೆ. ನನಗನ್ಸುತ್ತೆ ಇದು 14 ವರ್ಷ ಆದರೂ ಕೂಡ ಈ ಕಾಮಗಾರಿ ಆಗಲ್ವೇನೋ ಅಂತ ಅನಿಸ್ತಾ ಇದೆ. ಈ ಕಾಮಗಾರಿ ಪ್ರಾರಂಭ ಆಗಿದ್ದು ಯಾವಾಗ ಅಂತ ಕೇಳಿದ್ರೆ 2010 ಮತ್ತು 12 ಈ ಒಂದು ಕಾಮಗಾರಿಗೆ ಅನುಮೋದನೆ ಸಿಕ್ತು. ಅಲ್ಲಿಂದ ಕಾಮಗಾರಿ ಚಾಲು ಆಗೋದು 2013 ಕಾಮಗಾರಿ ಪ್ರಾರಂಭ ಆಗುತ್ತೆ. ಅನಂತರ ಬೇರೆ ಬೇರೆ ಕಾರಣವನ್ನು ಒಡ್ಡಿ ಗುತ್ತಿಗೆದಾರ ಕಂಪನಿಗಳು ಅತ್ಯಂತ ಸ್ಲೋ ಆಗಿ ಕಾಮಗಾರಿಯನ್ನು ಮಾಡ್ತಾ ಹೋಗುತ್ತೆ. ಕೆಲವೊಂದು ಕಡೆ ಅತ್ಯಂತ ಅವೈಜ್ಞಾನಿಕವಾಗಿ ಈ ಒಂದು ಕಾಮಗಾರಿಯನ್ನು ಮಾಡುತ್ತೆ. ಅದಕ್ಕೆ ನಿಮಗೆ ಉದಾಹರಣೆಯಾಗಿ ಭಟ್ಕಳದಾದ್ಯಂತ ಬೇಕಾದಂಥ ಜಾಗದಲ್ಲಿ ಅಂಡರ್ ಪಾಸ್ಗಳು ಸಿಗಲ್ಲ, ಮೇಲ್ಸೇತುವೆಗಳು ಕೂಡ ಸಿಗಲ್ಲ. ಭಟ್ಕಳದ ಸರ್ಕಲ್ನಲ್ಲಿ ಮೇಲ್ಸೇತುವೆ ಅಗತ್ಯ ಇತ್ತು, ಆದರೂ ಕೂಡ ಅಲ್ಲೊಂದು ಮೇಲ್ಸೇತುವೆ ಇಲ್ಲ. ಆ ನಂತರದಲ್ಲಿ ನಿಮಗೆ ಸರಿಯಾದ ಗಟಾರದ ವ್ಯವಸ್ಥೆ ಕೂಡ ಇಲ್ಲ. ಮತ್ತು ನಿಮಗೆ ರೋಡಲ್ಲಿ ಪ್ರಯಾಣ ಮಾಡುವಾಗಲೂ ಕೂಡ ಒಂದಷ್ಟು ನಿಮ್ಮ ಅನುಭವಕ್ಕೆ ಬರ್ಬೋದು, ಕಾರು ಓಲಾಡೋದು ಇವೆಲ್ಲ ಇದ್ದೇ ಇದೆ. ಸೊ ಈಗ ಯಾವುದಾದ್ರು ಒಂದು ಆಕ್ಸಿಡೆಂಟ್ಗಳು ಸಂಭವಿಸಿದಾಗ, ಯಾರಾದರೂ ಸಾವನ್ನಪ್ಪದಾಗ ಒಂದಷ್ಟು ಜನರು ಸಹಜವಾಗಿ ಒಟ್ಟಾಗ್ತಾರೆ ಮತ್ತು ಒಟ್ಟಾಗಿ ಮೊನ್ನೆ ಕೂಡ ಅಲ್ಲೂ ಕೂಡ ಹಾಗೆ ಆಯಿತು. NHAI ಅಥವಾ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಆ ಜಾಗಕ್ಕೆ ಭೇಟಿ ಕೊಡಬೇಕು ಅಂತ ಅಲ್ಲಿಯ ಜನ ಆಗ್ರಹವನ್ನು ಮಾಡ್ತಾರೆ. ಆದರೆ NHAI ಅಧಿಕಾರಿಗಳು ಅಲ್ಲಿ ಬರಲ್ಲ. ಅಲ್ಲಿ ಇಲ್ಲಿಯ AC ಅವರಾದಂಥ ಮಹೇಶ್ ಅವರು ಹೋಗ್ತಾರೆ ಮತ್ತು DYSP ಆದಂಥ ಗಿರೀಶ್ ಅವರು ಅಲ್ಲಿ ಹೋಗ್ತಾರೆ ಮತ್ತು ಅಲ್ಲಿಯ ಪರಿಸ್ಥಿತಿಯನ್ನು ತಣ್ಣಗಾಗಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಬಟ್ ಆಕ್ಸಿಡೆಂಟ್ಗಳು ಸಂಭವಿಸಿದಾಗ ಎಲ್ಲ ಕಡೆನೂ ಹಾಗೆ ಜನ ಸೇರ್ತಾರೆ ಮತ್ತು ಆ ಕ್ಷಣಕ್ಕೆ ನಮ್ಮಲ್ಲಿ ತುಂಬ ದೊಡ್ಡ ಆಕ್ರೋಶ ಬರುತ್ತೆ. ಸಹಜವಾಗಿ ಮಾರನೆಯನ್ನು ಅವರವ್ರ ಕೆಲಸ ಅವರವರು ನೋಡಿಕೊಂಡು ಮಾಡ್ತಾ ಇರ್ತಾರೆ. ಯಾಕಂದರೆ ಅವರನ್ನು ಯಾರನ್ನೂ ಕೂಡ ಬ್ಲೇಮ್ ಮಾಡೋಕ್ಕಾಗಲ್ಲ. ಅದಕ್ಕಾಗಿ ನಾವು ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿದ್ದು ಅಥವಾ ಶಾಸಕರನ್ನು, ಸಂಸದರನ್ನು ಆಯ್ಕೆ ಮಾಡೋದು. ಈ ವಿಚಾರವಾಗಿ ಯಾರೂ ಕೂಡ ಸಂಸದರಾಗಲಿ ಅಥವಾ ಶಾಸಕರಾಗಲಿ ಸಂಬಂಧಪಟ್ಟ ವ್ಯವಸ್ಥೆಯ ಮೇಲೆ ಒತ್ತಡ ಹಾಕುವಂಥ ಪ್ರಯತ್ನಗಳು ಮಾಡ್ತಾ ಇಲ್ಲ. ಇಂಥದ್ದು ಯಾವುದಾದ್ರು ಘಟನೆ ಆದಾಗ ಒಂದು ಸಲ ಈ ಕೆಲಸಕ್ಕೆ ಚುರುಕು ನೀಡುವಂಥ ಕೆಲಸವನ್ನು ಮಾಡಲಾಗತ್ತೆ. ಆನಂತರ ಮತ್ತೆ ಅದೇ ಆಮೆಗತಿ. ಈ ಹಿಂದೆ 3 ಮಂತು ಅಥವಾ 4 ಮಂತು ಅಂದ್ಕೋತೀವಿ. ಒಂದು ಸಲ ಫಾಸ್ಟಾಗಿ ಕೆಲಸವನ್ನು ಪ್ರಾರಂಭ ಮಾಡಿದ್ರು, ಆನಂತರ ಮತ್ತೆ ವಾಪಸ್ ಆ ಕೆಲಸ ಸ್ಲೋ ಆಯಿತು.
ಈಗ ಮಳೆ ಕಾರಣ ಕೂಡ ಒಡ್ಡಬಹುದು, ಆದರೆ ಮಳೆ ಕೂಡ ಈಗ ಸಾಕಷ್ಟು ಪ್ರಮಾಣದಲ್ಲಿ ಬೀಳ್ತಾ ಇಲ್ಲ. ಕಾಮಗಾರಿಗೆ ಏನು ತೊಂದರೆ ಆಗದೇ ಇರುವಷ್ಟು ಕಮ್ಮಿ ಮಳೆ ಇದೆ. ಆ ಸಲುವಾಗಿ ಕಾಮಗಾರಿಯನ್ನು ತ್ವರಿತವಾಗಿ ವೇಗವಾಗಿ ಮಾಡ್ಬೋದು. ಎಲ್ಲೋ ಕಾಮಗಾರಿ ನಡೀತಾ ಇರುವಂಥ ಸ್ಪಾಟಲ್ಲಿ ಒಂದೆರಡು ದೊಡ್ಡದಾದಂಥ JCBಗಳು ಅಲ್ಲಿ ಕೆಲಸ ಮಾಡುತ್ತೆ, ಅಥವಾ ಒಂದೇ JCB ಆದರೂ ಆಯಿತು. ಆ ಮಟ್ಟಿಗೆ ಅತ್ಯಂತ ಸ್ಲೋ ಆಗಿ ಒಂದು ಕಾಮಗಾರಿ ನಡೀತಾ ಇದೆ. ಸೊ ಒಟ್ಟಿನಲ್ಲಿ ನಮ್ಮ ಉತ್ತರ ಕನ್ನಡ ಅಂತ ಬಂದಾಗ ಇಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ ಅನ್ಸುತ್ತೆ. ಅಷ್ಟರ ಮಟ್ಟಿಗೆ ಒಂಥರ ಅನಾಥವಾದಂಥ ಊರು ಅಂತ ಅನ್ಸುತ್ತೆ. ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಈ ರಸ್ತೆಗೆ, ಈ ಹದಗೆಟ್ಟಂಥ ವ್ಯವಸ್ಥೆಗೆ ಮತ್ತಷ್ಟು ಜನ ಅಮಾಯಕರು ಬಲಿಯಾಗ್ತಾರೋ ಗೊತ್ತಿಲ್ಲ. ಯಾಕಂದರೆ ರಾಜಕಾರಣಿಗಳು, ಅಧಿಕಾರ ಹಿಡಿದಂಥವರು ಇವರೆಲ್ಲ ಸಾಕಷ್ಟು ಒಳ್ಳೆ ಕಾರಲ್ಲಿ ಓಡಾಡುವಂಥ ಕಾರಣಕ್ಕಾಗಿ ಅವ್ರಿಗೆ ಈ ಥರದ್ದು ಯಾವುದೇ ಒಂದು ತೊಂದರೆಗಳು ಬಾಧಿಸಲ್ಲ. ಬಟ್ ಸಾಮಾನ್ಯ ಜನರಿಗೆ ತೊಂದರೆಗಳು ತುಂಬ ಬಾಧಿಸುತ್ತೆ. ಒಂದು ಫ್ಯಾಮಿಲಿಯಲ್ಲಿ ಆ ಫ್ಯಾಮಿಲಿಗೆ ಆಧಾರವಾಗಿರುವಂಥ ಒಬ್ಬ ವ್ಯಕ್ತಿ ಸತ್ತಾಗ ಆ ಫ್ಯಾಮಿಲಿಗೆ ಮಾತ್ರ ಅದರ ಒಂದು ನೋವು, ಆಳ, ಅಗಲ ಇದೆಲ್ಲವೂ ಕೂಡ ಗೊತ್ತಾಗುತ್ತೆ. ಬಟ್ ಬಾಕಿ ಎಲ್ಲರೂ ಕೂಡ ದೂರಿಂದ ನೋಡಿ ಸ್ವಲ್ಪ ದಿನಕ್ಕೆ ಮರುಕವನ್ನು ವ್ಯಕ್ತಪಡಿಸ್ತಾರೆ ಮತ್ತು ಸುಮ್ಮನಾಗ್ತಾರೆ. ಅದರಲ್ಲಿ ರಾಜಕೀಯವಾಗಿ ತಮ್ಮ ಸ್ಥಾನದಲ್ಲಿದ್ದು ತಾವೇನು ಮಾಡಬೇಕು ಅಂತ ಕೆಲಸವನ್ನು ಮಾಡಿದ್ರೆ ಇಂಥ ಪರಿಸ್ಥಿತಿಗಳು ತಲೆದೋರಲ್ಲ ಅಂತ. ಸೊ ಆ ಸಲುವಾಗಿ ಇನ್ನು ಮುಂದಾದರೂ ಕೂಡ ಜನಪ್ರತಿನಿಧಿಗಳು, ರಾಜಕಾರಣಿಗಳು ಅಥವಾ ಆಯ್ಕೆಯಾಗಿ ಹೋದಂಥವರು, ನಮ್ಮನ್ನು ಆಳುವವರು ಇದರ ಬಗ್ಗೆ ಸಾಕಷ್ಟು ಗಮನ ಕೊಟ್ಟು ಇದನ್ನು ವ್ಯವಸ್ಥೆಯ ಮುಂದಿಡುವಂಥ ಪ್ರಯತ್ನವನ್ನು ಮಾಡೋದ್ರ ಮೂಲಕ ಈ ಕಾಮಗಾರಿಯನ್ನು ಆದಷ್ಟು ಬೇಗ ಮುಗಿಸ್ಕೊಡ್ಬೇಕು. ಮತ್ತು ಗುತ್ತಿಗೆದಾರ ಕಂಪ್ನಿಗಳು ಇವೆಲ್ಲ ಅಮಾಯಕರು ಸತ್ತಾಗ ಈ ಪಾಪಗಳು ಖಂಡಿತವಾಗಿಯೂ ನಿಮ್ಮನ್ನು ಬಿಡಲ್ಲ. ಕರ್ಮ ರಿಟರ್ನ್ಸ್ ಆಗೇ ಆಗುತ್ತೆ. ಆ ಸಲುವಾಗಿ ಒಂಚೂರು ಕರ್ಮದ ಒಂದು ಭಾರವನ್ನು ಕಮ್ಮಿ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಾದರೂ ಇನ್ನು ಮುಂದೆ ಪ್ರಯತ್ನ ಪಡಿ. ಆ ಮೂಲಕ ಈ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ಮತ್ತಷ್ಟು ಅಮಾಯಕರು ಸಾಯದೇ ಇರುವಂಥ ವಾತಾವರಣವನ್ನು ಉತ್ತರ ಕನ್ನಡ ಜನರಿಗೆ ಕಲ್ಪಿಸಿಕೊಡುವಂಥ ಕೆಲಸವನ್ನು ಮಾಡಲಿ ಅನ್ನುವಂಥ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.